ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಬಹುತೇಕ ಎಲ್ಲ ಶಿವನ ದೇವಾಲಯದಲ್ಲಿ ಜಾಗರಣೆಯಲ್ಲಿ ಭಕ್ತರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಾನೀಗ ಸದ್ಯ ಬೆಂಗಳೂರಿನ ಮಲ್ಲೇಶ್ವರಂಲಿರುವಂತಹ ನಂದಿತೀರ್ಥ ದೇವಸ್ಥಾನದಲ್ಲಿದ್ದೀನಿ. ನಂದಿತೀರ್ಥ ದೇವಸ್ಥಾನಕ್ಕೆ ಸರ್ಜಾಪುರದಿಂದನೂ ಕೂಡ ಭಕ್ತರು ಬಂದಿರುವಂಥದ್ದು, ಅಂದರೆ ಜಾಗರಣೆಯಲ್ಲಿ ಭಾಗವಹಿಸಿದ್ದಾರೆ. ನಾನೀಗ ಮಹಿಳಾ ಭಕ್ತರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನೀವು ಯಾವಾಗ ಬಂದ್ರಿ ದೇವಸ್ಥಾನಕ್ಕೆ? ಜಾಗರಣೆಯಲ್ಲಿ ಹೇಗೆ ನೀವು ತೊಡಗಿಸ್ಕೊಂಡ್ರಿ, ಹೇಗೇನು ಅಂತದ್ದು? ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ? ಬರ್ತೀವಿ ಸರ್, ನಾವು 2-3 ವರ್ಷದಿಂದ ಜಾಗರಣೆಗೆ ಬರ್ತೀವಿ. ಏನು ಅಲ್ಲಿ ನಾವು ಸರ್ಜಾಪುರದಲ್ಲಿ 7 ಗಂಟೆಗೆ ಹತ್ತಿದ್ರು ಬಂದರೆ ನೈಟೆಲ್ಲ ಇಲ್ಲೆಲ್ಲ ಇರ್ತೀವಿ, ಬೆಳಗ್ಗೆ ಇರ್ತೀವಿ ನಾವು. ಮತ್ತು ಕಾರ್ತಿಕ್ ಸೋಮವಾರದಲ್ಲೂ ಬರ್ತೀವಿ. ಈ ಕಡೆ ಬರಬೇಕು ಅನಿಸಿದ್ರೆ ಬರ್ತೀವಿ ನಾವು. ಇದು ಪವರ್ಫುಲ್ ದೇವರು, ಹಳೆ ದೇವರು, ಶಕ್ತಿ ದೇವರು ಅಂತ ಹೇಳಿ ಒಂದು ನಂಬಿಕೆ ಬರ್ತೀವಿ. ಓಕೆ, ಈಗಾಗಲೇ ದೇವಸ್ಥಾನದ ಒಳಭಾಗದಲ್ಲಿ ಏನೋ ಭಜನೆ ಮಾಡ್ತಾ ಇದ್ದಾರೆ, ಜಾಗರಣೆ ಮಾಡ್ತಾ ಇದ್ದಾರೆ. ನೀವು ಜಾಗರಣೆಯಲ್ಲಿ ಹೇಗೆ ನೀವು ಭಾಗಿಯಾದ್ರಿ ಅಂತ? ನಾವು ಯಾವಾಗ್ಲೂ ಮಾಮೂಲಿ ಬರ್ತೀವಿ, ಭಾಗಿಯಾಗ್ತೀವಿ. ಇನ್ನು ಇಲ್ಲಿ ಎಲ್ಲ ದೇವಸ್ಥಾನಗಳು ಒಂದೇ ಹತ್ರ ಇದೆ ಅಲ್ವಾ, 5 ಟೆಂಪಲ್ಸು. ಎಲ್ಲನೂ ಟೈಮ್ ಪಾಸು ಆಗುತ್ತೆ, ಜಾಗರಣೆನೂ ಆಗುತ್ತೆ. ಎಲ್ಲ ದೇವರುಗಳು ಒಂದೇ ಹತ್ರ ಇರೋದ್ರಿಂದ ನಮ್ಗೆ ಖುಷಿ. ಎಷ್ಟು ವರ್ಷಗಳಿಂದ ನೀವು ಈ ಶಿವರಾತ್ರಿ ಹಿನ್ನೆಲೆಯಲ್ಲಿ ಜಾಗರಣೆ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ ಅಂತ? ನಾವು ಸುಮಾರು 10 ವರ್ಷದಿಂದ ಮಾಡ್ತೀವಿ ಸರ್. ಆದರೆ ಒಂದೇ ಕಡೆ ಅಂತ ಏನೂ ಇಲ್ಲ, ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀವಿ. ಒಂದ್ಸಲ ಕೋಟ್ಲಿಂಗಕ್ಕೆ ಹೋಗಿದ್ವಿ, ಇನ್ನೊಂದು ಸಲ ನಂದಿಗೆ ಹೋಗಿದ್ವಿ. ಒಂದೊಂದು ವರ್ಷ ಒಂದೊಂದು ಕಡೆ ಹೋಗ್ತೀವಿ. 3 ವರ್ಷದಲ್ಲೂ ಇಲ್ಲೇ ಬಂದಿದ್ವಿ, ಈ ವರ್ಷನೂ ಇಲ್ಲೇ ಬಂದಿದ್ವಿ. ವರ್ಷದಲ್ಲೂ ಆ ಕಡೆನೇ ಸರ್ಜಾಪುರ ಸುತ್ತಮುತ್ತ ಓಡಾಡ್ಕೊಂಡಿದ್ವಿ. ಏನ್ ಅನ್ಸುತ್ತೆ ನಿಮಗೆ? ನಂದಿತೀರ್ಥ ದೇವಸ್ಥಾನಕ್ಕೆ 3 ವರ್ಷದಿಂದ ಕೂಡ ಆ ಶಿವರಾತ್ರಿ ಜಾಗರಣೆಯಲ್ಲಿ ಬರ್ತಾ ಇದ್ದೀರಿ. ಏನ್ ಅನ್ಸುತ್ತೆ ದೇವಸ್ಥಾನಕ್ಕೆ ಬಂದ ನಂತರದಲ್ಲಿ ಬಂದಾಗ? ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಸರ್. ಏನೇ ಇದ್ದಿದ್ರು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಕಷ್ಟ ನಷ್ಟಗಳು ಅನ್ನೋದೆಲ್ಲನೂ ಸ್ವಲ್ಪ ಮರ್ತಂಗೆ ಆಗುತ್ತೆ. ಅದಕ್ಕಾಗಿ ನಾವು ಬರ್ತೀವಿ, ಇಷ್ಟಪಟ್ಟು ಬರ್ತೀವಿ. ಓಕೆ, ಥ್ಯಾಂಕ್ ಯು. ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಚಿಕ್ಕತಿಮ್ಸಂದ್ರ, ನಾವೆಲ್ಲ ಒಂದೇ. ಎಷ್ಟು ಜನ ಬಂದಿದ್ದೀರಾ ಹಾಗಾದ್ರೆ ಇವತ್ತು? 3 ಜನ. ನಾವು ಯಾವಾಗೂ ಫ್ರೆಂಡ್ಸು, ಎಲ್ಲೋದ್ರೇನು ನಾವು ಒಟ್ಟಾಗಿ ಹೋಗ್ತೀರಿ. ಇವರು ಶಿವಮೊಗ್ಗ, ಇವರು ದೊಮ್ಸಂದ್ರ, ನಾವು ಚಿಕ್ಕತಿಮ್ಸಂದ್ರ. ನಾವು 5-6 ವರ್ಷದಿಂದ ಜೊತೆಯಲ್ಲಿ ಎಲ್ಲೋದ್ರೇನು ಓದ್ತೀರಿ. ಅಂದರೆ ನಾವು ಲಿಂಗಾಯತರು ಅಂತ ನಾವು ಒಂದೊತ್ತಿರ್ತೀವಿ. ಬೆಳಗ್ಗೆಯಿಂದ ಜಾಗರಣೆ ಇರ್ತೀವಿ. ಬೆಳಗ್ಗೆ 4 ಗಂಟೆಗೆ ಶಿವ ಪೂಜೆ ಮಾಡಿ ಮನೆಯಲ್ಲಿ, ಆಮೇಲೆ 4 ಗಂಟೆಯಿಂದ ಮನೆ ಬಿಟ್ಬಿಡ್ತೀರಿ. ಬೆಳಗ್ಗೆನೆ ಒಂದು 9 ಗಂಟೆ ಒಳಗಡೆ ಮನೆ ಬಿಡ್ತೀರಿ. ಆವಾಗಿಂದ ಎಲ್ಲ ದೇವಸ್ಥಾನಗಳು ಸುತ್ತಾಕೊಂಡು ತಿರ್ಗಿ ನಾಳೆ ಬೆಳಗ್ಗೆ ತಲಕ ಮನೆಗೆ ಹೋಗ್ತೀರಿ ಎಲ್ಲ ದೇವಸ್ಥಾನ. ಓಕೆ, ನಿಮ್ಮ ಹೆಸರು? ನೀವೆಲ್ಲಿಂದ ಬಂದಿದ್ದೀರಾ? ನಮ್ಮದು ವಿಮಲಾ ಅಂತ, ನಾವು ಚಂದಾಪುರದಿಂದ ಬಂದಿದ್ದೀವಿ. ಓಕೆ, ಎಷ್ಟು ವರ್ಷಗಳಿಂದ ನೀವು ಬರ್ತಾ ಇದ್ದೀರಾ ದೇವಸ್ಥಾನದಲ್ಲಿ ಜಾಗರಣೆ ಶಿವರಾತ್ರಿಯಲ್ಲಿ ನೀವು ಭಾಗಿಯಾಗ್ತಿದ್ದೀರಾ? ಸುಮಾರು ವರ್ಷದಿಂದ ಭಾಗಿಯಾಗ್ತೀವಿ. ಅಂದರೆ ಇದೇ ದೇವಸ್ಥಾನ ಅದೇ ದೇವಸ್ಥಾನ ಅಂತಿಲ್ಲ, ಎಲ್ಲ ಕಡೆನೂ ಹೋಗ್ತಾ ಇರ್ತೀವಿ ದೇವಸ್ಥಾನ ಕಡೆ. ಇದಿಷ್ಟು ನಂದಿತೀರ್ಥ ದೇವಸ್ಥಾನಕ್ಕೆ ಬಂದಂತಹ ಮಹಿಳಾ ಭಕ್ತರು ಹೇಳುವಂಥದ್ದು. ಅಂದರೆ ಸರ್ಜಾಪುರದಿಂದ ಮಹಿಳಾ ಭಕ್ತರು ಏನೋ ಮಹಾಶಿವರಾತ್ರಿಯ ಹಿನ್ನೆಲೆ ಜಾಗರಣೆಯಲ್ಲಿ ನಂದಿತೀರ್ಥ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಮಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.